ನಮಸ್ಕಾರ. NRTV ಕನ್ನಡ ಯೂಟ್ಯೂಬ್ ಚಾನಲ್ ಕಾಫಿ ನ್ಯೂಸ್ಗೆ ಸ್ವಾಗತ. ನಾನು ಅಜ್ಜಂಪುರ ನಾಗೇಶ್. ಕರ್ನಾಟಕ ಸರ್ಕಾರದ ಹಿಂದುಳಿದ ವರ್ಗಗಳ ಇಲಾಖೆಯ ಅಂಗಸಂಸ್ಥೆಯಾದಂತಹ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದ ವತಿಯಿಂದ 2023-24ನೇ ಸಾಲಿನ ದೇವರಾಜ್ ಅರಸು ಹಿಂದುಳಿದ ವರ್ಗದ ಅಭಿವೃದ್ಧಿ ನಿಗಮದಲ್ಲಿ ಅನುಷ್ಠಾನಗೊಳಿಸಿದಂತಹ ಒಂದು ಮಹಿಳೆಯರಿಗೆ ಸ್ವಾವಲಂಬಿ ಬದುಕನ್ನು ಕಟ್ಟಿಕೊಳ್ಳಲು ಸಹಾಯ ಮಾಡುವಂತಹ ಮಹಿಳೆಯರಿಗೆ ಉಚಿತ ಹೊಲಿಗೆ ಯಂತ್ರ ವಿತರಣಾ ಕಾರ್ಯಕ್ರಮವನ್ನು ಇಂದು ಅಜ್ಜಂಪುರ ಒಂದು ತಾಲೂಕು ಪಂಚಾಯತಿ ಆವರಣದಲ್ಲಿ ಹಮ್ಮಿಕೊಳ್ಳಲಾಯಿತು. ಈ ಒಂದು ಕಾರ್ಯಕ್ರಮವನ್ನು ಅಂದರೆ ಹೊಲಿಗೆ ಯಂತ್ರವನ್ನು ತರೀಕೆರೆ ವಿಧಾನಸಭಾ ಕ್ಷೇತ್ರದಂತಹ ಜನಪ್ರಿಯ ಶಾಸಕರಾದಂತಹ GH ಶ್ರೀನಿವಾಸ್ ಅವರಿಗೆ ವಿತರಣೆ ಮಾಡಿ ನಂತರ ಮಾತನಾಡುತ್ತಾ ಅವರು ಈ ಒಂದು ಹೊಲಿಗೆ ಯಂತ್ರವನ್ನು ಕೊಡುತ್ತಿರುವುದು ಒಂದು ಮಹಿಳೆಯರಲ್ಲಿ ಆತ್ಮವಿಶ್ವಾಸವನ್ನು ಒಂದು ಹೆಚ್ಚುಪಡಿಸುವುದಕ್ಕೆ ಹಾಗೂ ಸ್ವಾವಲಂಬಿಯ ಬದುಕೋದಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿರುತ್ತೆ ಎಂದು ಹೇಳಿದರು. ಅನೇಕ ಸೌಲಭ್ಯಗಳು ನಮ್ಮ ಅಜ್ಜಪುರಕ್ಕೆ ಸ್ವಾವಲಂಬಿಗಳಾಗಬೇಕು. ಸರ್ಕಾರ ಕೂಡ ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆ ಕೊಡ್ಕೊಂಡು ಬಂದಿದೆ. ಏನು ಗೃಹಲಕ್ಷ್ಮಿ ಇರ್ಬೋದು, ಗೃಹಲಕ್ಷ್ಮಿ ಎಲ್ಲ ಯೋಜನೆಗಳು 160 ಕೋಟಿಗಿಂತ ಮಿಗಿಲ ಇಲ್ಲಿ ಕೊಟ್ಟಿರೋದು. ಇನ್ನು ಬೇರೆ ಬೇರೆ ಅದು ಬಿಟ್ಟು ಎಲೆಕ್ಟ್ರಿಸಿಟಿ ಬಸ್ಸಿಂದೆಲ್ಲ ಬಿಟ್ಟು ಇಂದ ನಮ್ಮ ಸರ್ಕಾರ ಮಹಿಳೆಯರಿಗೆ ಹೆಚ್ಚಿನ ಉತ್ತೇಜನ ಕೊಡ್ತಾ ಇದೆ. ಅದಂಗೆ ಇವತ್ತು ಉಚಿತವಾಗಿ ಅವರು ದೇವರಾಜ್ ಅರಸು ನಿಗಮದಿಂದ ಯಾರು ಇವರೇನು 5 ಪೈಸೆನೂ ಕಟ್ತಾ ಇಲ್ಲ, ದುಡ್ಡು ಸಾಲನೂ ಅಲ್ಲ, ಫ್ರೀ. ಈಗಾಗಲೇ ನಿಮಗೆ ಸರ್ಕಾರ ಗೃಹಲಕ್ಷ್ಮಿ ಹಣ ನಿಮ್ಮ ಅಕೌಂಟಿಗೆ ಆಗ್ತಾ ಇದೆ, ಅನ್ನಭಾಗ್ಯದ್ದು ಅಕೌಂಟಿಗೆ ನಿಮ್ಮ ಅಕೌಂಟಿಗೆ ಆಗ್ತಾ ಇದೆ, ಮತ್ತು ಶಕ್ತಿ ಯೋಜನೆ ಬಸ್ಸಲ್ಲಿ ಉಚಿತವಾಗಿ ಪ್ರಯಾಣ ಮಾಡ್ತಾ ಇದ್ದೀರಿ, ಎಲ್ಲವನ್ನೂ ಕೊಟ್ಟಿದೆ. ಇದನ್ನು ಕೂಡ ನಿಮಗೆ ಈ ರೀತಿ ಕೊಡ್ತಾ ಇದೆ. ದಯವಿಟ್ಟು ಇದರಿಂದ ಹೆಚ್ಚಿನ ಅಭಿವೃದ್ಧಿ ಆಗಬೇಕು ಮಹಿಳೆಯರು ಅನ್ನತಕ್ಕಂಥದ್ದು ನಮ್ಮ ಸರ್ಕಾರದ ಉದ್ದೇಶ. ಅದರಿಂದ ಅದನ್ನೆಲ್ಲ ನೀವು ಸದುಪಯೋಗ ಪಡಿಸಿಕೊಂಡು ಕಾಲದಿಂದ ನಿಲ್ಲಬೇಕು ಅಂತಕ್ಕಂಥದ್ದೇ ನಮ್ಮ ಉದ್ದೇಶ. ಈ ಒಂದು ಅಜ್ಜಂಪುರ ಮತ್ತು ತರೀಕೆರೆ ತಾಲೂಕಿನಲ್ಲಿ ಒಟ್ಟು 36 ಮಹಿಳಾ ಫಲಾನುಭವಿಗಳಿಗೆ ಉಚಿತ ಹೊಲಿಗೆ ಯಂತ್ರ ನೀಡಲಾಯಿತು. ಈ ಒಂದು ಸಂದರ್ಭದಲ್ಲಿ ಉಚಿತ ಹೊಲಿಗೆಯನ್ನ ಪಡೆದಂತಹ ಮಹಿಳೆಯರು ಈ ರೀತಿಯಾಗಿ ತಮ್ಮ ಹರ್ಷವನ್ನ, ತಮ್ಮ ಅಭಿಪ್ರಾಯವನ್ನ ಈ ರೀತಿಯಾಗಿ ವ್ಯಕ್ತಪಡಿಸಿದ್ದಾರೆ. ಹಾಗೂ ಅಜ್ಜಂಪುರ ತಾಲೂಕಿನಲ್ಲಿ ಒಂದು ಗಾರ್ಮೆಂಟ್ ಫ್ಯಾಕ್ಟರಿಯನ್ನ ಮಾಡಿದ್ದೇ ಆದರೆ ಒಂದು ಕೂಲಿ ಕಾರ್ಮಿಕರ ಹೆಣ್ಣು ಮಕ್ಕಳಿಗೆ ಸಾಕಷ್ಟು ರೀತಿಯ ಅನುಕೂಲವಾಗ್ತಿದೆ. ಅದರಿಂದ ಈ ಒಂದು ಭಾಗದಲ್ಲಿ ಒಂದು ಗಾರ್ಮೆಂಟ್ ಫ್ಯಾಕ್ಟರಿಯನ್ನ ತೆರೆಯಲು ಸರ್ಕಾರವನ್ನು ಒತ್ತಾಯಿಸಬೇಕು ಎಂದು ಈ ಮೂಲಕ ಶ್ರೀನಿವಾಸ್ ಅವರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಬಂದಿದ್ದೀನಿ, ನಮಗೆ ಮಿಷಿನ್ ಸಿಕ್ಕಿದೆ. ಆದರೆ ನನಗೆ ಮಿಷಿನ್ ಸಿಕ್ಕಿರೋದು ನಿಜವಾಗ್ಲೂ ನಾವು ಹಳ್ಳಿಯಲ್ಲಿ ತುಂಬ ಕೂಲಿಕಾರರು ಇರೋದು. ಆದರೆ ಈ ಮಿಷಿನ್ ಬಂದಿರೋದ್ರಿಂದ ನಮಗೆ ತುಂಬ ಹೆಲ್ಪ್ ಆಗಿದೆ. ಅದಕ್ಕೆ ಈ ಸರ್ಕಾರಕ್ಕೆ ನಾವು ಎಲ್ಲರೂ ಸೇರಿ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಮತ್ತು ನಮಗೆ ನಮ್ಮ ಅಜ್ಜಂಪುರ ತಾಲೂಕಿಗೆ ಒಂದು ಗಾರ್ಮೆಂಟ್ಸ್ ಕೊಟ್ಟರೆ ಇನ್ನೂ ಅನುಕೂಲ ಆಗುತ್ತೆ. ಈ ಬಡ ಸದಸ್ಯರಿಗೆಲ್ಲ ಒಂದು ಹೆಲ್ಪ್ ಮಾಡ್ದಂಗೆ ಆಗತ್ತೆ. ಇದನ್ನು ಕೊಟ್ಟಿದ್ಮೇಲೆ ನಮ್ಮನೆ ಲಕ್ಷ್ಮಿನೇ ಬಂದಂಗಾಗಿದೆ. ಯಾವಾಗಲೂ ಈ ಥರ ಚಾನ್ಸ್ ಸಿಕ್ಕಿರಲಿಲ್ಲ, ನಾವು ಹಾಕಿರೋದ್ರಿಂದ ಇದು ಚಾನ್ಸ್ ಸಿಕ್ಕಿದೆ. ತುಂಬ ಚೆನ್ನಾಗಿ ಹೆಲ್ಪ್ ಆಗಿದೆ ಸರ್. ಇದೇ ಫಸ್ಟ್ ಅಂತ ಇರೋದು? ಇದೇ ಫಸ್ಟ್ ಸರ್. ಅದಕ್ಕೆ ನೀವು ಯಾವ ರೀತಿ ಸರ್ಕಾರಕ್ಕೆ ಥ್ಯಾಂಕ್ಸ್ ಹೇಳ್ತೀರಾ? ಥ್ಯಾಂಕ್ಸ್. ತುಂಬ ನಮಗೆ ಶ್ರೀನಿವಾಸ್ MLA ಶ್ರೀನಿವಾಸ್ ಅವರು ತುಂಬ ಚೆನ್ನಾಗಿ ನಮಗೆ ಹೆಲ್ಪ್ ಮಾಡಿದ್ದಾರೆ ಸರ್. ಆದ್ದರಿಂದ ಇನ್ನೂ ಒಂದು ಅಜ್ಜಂಪುರಕ್ಕೆ ಒಂದು ಗಾರ್ಮೆಂಟ್ಸ್ ಬಂದರೆ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಸರ್. ಥ್ಯಾಂಕ್ ಯು. ಈ ಒಂದು ಸಮಾರಂಭದಲ್ಲಿ ಫಲಾನುಭವಿಗಳು ಒಂದು ಅಜ್ಜಂಪುರದಲ್ಲಿ ಒಂದು ಗಾರ್ಮೆಂಟ್ ಫ್ಯಾಕ್ಟರಿಯನ್ನು ಓಪನ್ ಮಾಡಿದೆ ಆದರೆ ನಮ್ಮಲ್ಲಿ ಮಹಿಳೆಯರಲ್ಲಿ ಸ್ವಾವಲಂಬನೆಯ ಬದುಕಲಿಕ್ಕೆ ಸಾಧ್ಯವಾಗ್ತದೆ ಎಂದು ಶಾಸಕರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಹಾಗೆಯೇ ಈ ಒಂದು ಉಚಿತ ಹೊಲಿಗೆ ಯಂತ್ರ ವಿತರಣಾ ಒಂದು ಕಾರ್ಯಕ್ರಮದಲ್ಲಿ ಅಜ್ಜಂಪುರ ಸ್ಥಳೀಯ ಮುಖಂಡರಾದಂಥ ಒಂದು ರಿಯಾಜ್ ಅಹಮದ್, G ನಟರಾಜ್, ತಿಪ್ಪೇಶ್, ಪ್ರದೀಪ್ ಹಾಗೆಯೇ ಬುಕ್ಕಂಬುದಿಯವರ ಮುಖಂಡರು ಸಹ ಒಂದು ಸಮಾರಂಭದಲ್ಲಿ ಹಾಜರಿದ್ದರು. ಹಾಗೆಯೇ ಒಂದು ಜಿಲ್ಲಾ ವ್ಯವಸ್ಥಾಪಕರಾದಂತಹ ರಾಕೇಶ್ KT ಅವರು ಸಹ ಈ ಸಂದರ್ಭದಲ್ಲಿ ಹಾಜರಿದ್ದು ಒಂದು ಹೊಲಿಗೆ ಯಂತ್ರವನ್ನು ಉಚಿತವಾಗಿ ಪಡೆದಂತಹ ಮಹಿಳೆಯರಿಗೆ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ.